ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ ಸೋಷಿಯಲ್ ಮೀಡಿಯಾ ಫುಲ್ ಹೊತ್ಕೊಂಡು ಉರಿದು ವಿರಾಟ್ ಕೊಹ್ಲಿ ಏನಕ್ಕೆ ಮಾತಾಡ್ತಾ ಇಲ್ಲ, ಅವ್ರೇನಕ್ಕೆ ಮಾತಾಡ್ತಾ ಇಲ್ಲ, ಇವ್ರೇನಕ್ಕೆ ಮಾತಾಡ್ತಾ ಇಲ್ಲ, ಏನು ಅಂತ. ಹೌದು, ಏನಕ್ಕೆ ಮಾತಾಡ್ತಾ ಇಲ್ಲ ಅಂದ್ರೆ ಎಲ್ಲರೂ ಕೇಳ್ತಾ ಇದ್ದಾರೆ. ಟಾಪ್ ಸೆಲೆಬ್ರಿಟೀಸ್ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಕೂಡ ಕೇಳ್ತಾರೆ. ಅದೇ ಗುರು, ನೀಟ್ ಎಕ್ಸಾಮ್ ಸ್ಟೂಡೆಂಟ್ಸ್ಗಳು ಸಿಕ್ಕಾಪಟ್ಟೆ ಪೆಟ್ಟು ತಿಂತಾ ಇದಾರಲ್ಲ ಪಾರ್ಲಿಮೆಂಟ್ ರೀಜನ್ ಅಲ್ಲಿ, ಡೆಲ್ಲಿಲಿ ಅಥವಾ ಎಲ್ಲೆಲ್ಲಿ ಪ್ರೊಟೆಸ್ಟ್ ಆಗ್ತಿದ್ಯೋ ಅಲ್ಲಲ್ಲಿ ಒದೆಗಳನ್ನ ತಿಂತಾ ಇದಾರಲ್ಲ. ಸೊ ಇದ್ರ ರಿಲೇಟೆಡ್ ಯಾರು ಕೂಡ ಮಾತಾಡ್ತಿಲ್ಲ. ದೊಡ್ಡ ಸೆಲೆಬ್ರಿಟೀಸ್ ಏನಕ್ಕೆ ಮಾತಾಡ್ತಾ ಇಲ್ಲ, ಸ್ಪೆಷಲಿ ವಿರಾಟ್ ಕೊಹ್ಲಿ ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇಲ್ಲ. ಅವ್ರಿಗೆಲ್ಲ ಇರುವಂತ ಫ್ಯಾನ್ಸ್ಗಳು ಯಂಗ್ಸ್ಟರ್ಸ್ಗಳೇ ಫ್ಯಾನ್ಸ್ಗಳು ಜಾಸ್ತಿ. ಸೊ ಅವ್ರೇನಕ್ಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಸ್ಟೂಡೆಂಟ್ಸ್ಗಳಿಗೆ ಅನ್ಯಾಯ ಆಗ್ತಿದ್ರು ಕೂಡ ಸುಮ್ಮನೆ ಏನೋ ಕೂತ್ಕೊಂಡಿದ್ರು. ಎಲ್ಲರೂ ಏನಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ, ಏನಿದು ಕತೆ? ವಿರಾಟ್ ಕೊಹ್ಲಿನ ಜಾಸ್ತಿ ಒಂಥರ ಪೋರ್ಟ್ರೇ ಮಾಡಿದ್ರು. ಯಾಕಂದ್ರೆ ಅಲ್ಲಿರುವಂತ ಸ್ಟೂಡೆಂಟ್ಸ್ಗಳು, ಒದೆ ತಿಂತಾ ಇರುವಂತ ಸ್ಟೂಡೆಂಟ್ಸ್ಗಳೇ ಅಲ್ಲೇ ಲೈವ್ ಆಗೇನೆ ಕೇಳಿದ್ರು, ಯಾರು ವಿರಾಟ್ ಕೊಹ್ಲಿ ನಮ್ಮ ಪ್ರೊಟೆಸ್ಟ್ಗೆ ಅವ್ರನ್ನ ಸಪೋರ್ಟ್ ಮಾಡಿಲ್ಲ, ಏನು ಮಾಡಿಲ್ಲ ಅಂತಂದ್ರೆ, ಅವ್ರು ನಿಂತ್ಕೊಂಡಿಲ್ಲ ಅಂದ್ರೆ ಯಾರು ವಿರಾಟ್ ಕೊಹ್ಲಿ ಅಂತಾರ ಅವರೇ ಕ್ವಶನ್ ಮಾಡಿದ್ರು. ಬರೀ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಾರೆ, ಟಾಪ್ ಸೆಲೆಬ್ರಿಟೀಸ್ ಬಗ್ಗೆ ಕೂಡ ಕ್ವೆಶನ್ ಮಾಡಿದ್ರು. ಸೊ ಈ ವಿಚಾರ ಸಿಕ್ಕಾಪಟ್ಟೆ ನೆನೆ ಹರಿದಾಡ್ತು ಸೋಷಿಯಲ್ ಮೀಡಿಯಾದಲ್ಲಿ. ವಿರಾಟ್ ಕೊಹ್ಲಿ ಏನಕ್ಕೆ ಪೋಸ್ಟ್ ಆಗ್ತಿಲ್ಲ ಇದ್ರ ಬಗ್ಗೆ, ದುರಂಧರ್ ಬಗ್ಗೆ ಪೋಸ್ಟ್ ಮಾಡೋದಕ್ಕಾಗುತ್ತೆ, ದುರಂಧರ್ ಮೂವಿ ಬಗ್ಗೆ ಪೋಸ್ಟ್ ಮಾಡೋದಕ್ಕಾಗುತ್ತೆ, ಇಲ್ಲಿ ನಡೀತಿರೋದ್ರ ಬಗ್ಗೆ ದೇಶಭಕ್ತಿ ಅಲ್ಲಿ ತೋರ್ಸಕ್ಕಾಗತ್ತೆ, ಇಲ್ಲಿ ದೇಶದಲ್ಲಿ ಏನೋ ಆಗ್ತಾ ಇದೆ, ಸ್ಟೂಡೆಂಟ್ಸ್ಗಳಿಗೆ ಏನೋ ಆಗ್ತದೆ, ಇದ್ರ ಬಗ್ಗೆ ಪೋಸ್ಟ್ ಏನಕ್ಕೆ ಮಾಡ್ತಾ ಇಲ್ಲ ಅನ್ನೋ ರಿಲೇಟೆಡ್ ಸಿಕ್ಕಾಪಟ್ಟೆ ಚರ್ಚೆ ಅನ್ನೋದು ನಿನ್ನೆ ಆಯಿತು. ಸೊ ಇದ್ರ ರಿಲೇಟೆಡ್ ಎರಡು ಆಯಾಮ ಇದೆ. ಫಸ್ಟ್ ಆಯಾಮ ನಾನು ಹೇಳ್ಬಿಡ್ತೀನಿ. ಒಂದು ಸೆಟ್ ಆಫ್ ರೂಲ್ಸ್ ಅನ್ನೋದಿದೆ, BCCI ನ ಸೆಟ್ ಆಫ್ ರೂಲ್ಸ್ ಅನ್ನೋದಿದೆ. ಸೊ ಅದೇನು ಅಂತ ಅಂದ್ರೆ, BCCI ನ ಸೆಂಟ್ರಲ್ ಕಾಂಟ್ರಾಕ್ಟ್ ಇರುವಂತಹ ಪ್ಲೇಯರ್ಸ್ ಗಳಿಗೆ ಡೆಡಿಕೇಟೆಡ್ ಆಗಿರುವಂತ ರೂಲ್ಸ್ ಇದು. ಪ್ರಿಯರ್ ಪರ್ಮಿಷನ್ ರೂಲ್ ಅಂತ. ಆಕ್ಟಿವ್ ಕ್ರಿಕೆಟರ್ಸ್ ಅಂಡ್ ಸೆಂಟ್ರಲ್ ಕಾಂಟ್ರಾಕ್ಟ್ ಆರ್ ಪ್ರೊಹಿಬಿಟೆಡ್ ಫ್ರಮ್ ಎಂಡೋರ್ಸಿಂಗ್, ಪಾರ್ಟಿಸಿಪೇಟಿಂಗ್ ಇನ್ ಆರ್ ಲೆಂಡಿಂಗ್ ದ ನೇಮ್ಸ್ ಟು ಪಬ್ಲಿಕ್ ಕ್ಯಾಂಪೇನ್ಸ್ ಇನ್ಕ್ಲೂಡಿಂಗ್ ಸೋಷಿಯಲ್ ಪೊಲಿಟಿಕಲ್ ಪ್ರೊಟೆಸ್ಟ್ ವಿತೌಟ್ ರಿಟರ್ನ್ ಕ್ಲಿಯರೆನ್ಸ್ ಫ್ರಮ್ ದ ಬೋರ್ಡ್. BCCI ನ ಕ್ಲಿಯರೆನ್ಸ್ ಇಲ್ದಂಗೆ, BCCI ನ ಅಪ್ರೂವಲ್ ಇಲ್ದಂಗೆ ನೀವು ಯಾವುದೇ ಸೋಷಿಯಲ್ ಕ್ಯಾಂಪೇನ್ ಆಗಿರಲಿ, ಪ್ರೊಟೆಸ್ಟ್ ಆಗಿರಲಿ, ಅಥವಾ ಏನಾದ್ರು ಹೋರಾಟ ಅದು ಇದೆಲ್ಲ ಮಾಡ್ತಿರ್ತಾರಲ್ಲ, ನಮಗೆ ನ್ಯಾಯ ಬೇಕು ಅನ್ನೋ ಥರ, ಸೊ ಅದರಲ್ಲಿ ನೀವು ಇನ್ವಾಲ್ವ್ ಆಗಾಗಿಲ್ಲ, ಒಂದು ಪೋಸ್ಟ್ನ ಹಾಕಾಗಿಲ್ಲ, ಅಥವಾ ಅದ್ರ ಬಗ್ಗೆ ಮಾತಾಡೋಗಿಲ್ಲ. ಸೊ ಅದಕ್ಕೆ ಇನ್ವಾಲ್ವ್ ಆಗಂಗೇನೆ ಇಲ್ಲ. ಸೋಷಿಯಲ್ ಪೊಲಿಟಿಕಲ್ ಡ್ರಾಮಾಸ್ ಎಲ್ಲ ಏನಿರ್ತಾವೋ ಸೊ ಅದ್ರಲ್ಲಿ ಇನ್ವಾಲ್ವ್ ಆಗಂಗಿಲ್ಲ. ಒಂದು ಪ್ರೊಟೆಸ್ಟ್ ಆಗಿರಲಿ, ಏನೇ ಆಗಿರಲಿ, ಇವರ ಕ್ಲಿಯರೆನ್ಸ್ ಇಲ್ದಂಗೆ, ಇವರ ಪರ್ಮಿಷನ್ ಇಲ್ದಂಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ಅನ್ನುವಂಥ ಪ್ಲೇಯರ್ಸ್, ನಾನು ಹೇಳ್ತೀನಿ ಡೆಡಿಕೇಟೆಡ್ ಆಗಿ, ಇಲ್ಲಿ MS ಧೋನಿ ಪೋಸ್ಟ್ ಹಾಕೋದಕ್ಕೂ ವಿರಾಟ್ ಕೊಹ್ಲಿ ಪೋಸ್ಟ್ ಹಾಕೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಯಾಕೆಂದ್ರೆ ರಿಟೈರ್ ಆಗಿರುವಂಥ ಪ್ಲೇಯರ್ಸು ಅಂಡ್ ಸೆಂಟ್ರಲ್ ಕಾಂಟ್ರಾಕ್ಟ್ ಇಲ್ಲದೆ ಇರುವಂಥ ಪ್ಲೇಯರ್ಸ್ಗಳು ಕೂಡ ಹಾಕ್ಬೋದು. ಇವಾಗ ಸಮ್ಮನ್ ಲೈಕ್ ತಗೊಳ್ಳಿ, ಇವಾಗ ಭುವನೇಶ್ವರ್ ಕುಮಾರ್ ಸೆಂಟ್ರಲ್ ಕಾಂಟ್ರಾಕ್ಟ್ ಇಲ್ಲ ಇವಾಗ, ಸೊ ಅವ್ರು ಬೇಕಾದ್ರೆ ಹಾಕೋಬಹುದು. ಸೆಂಟ್ರಲ್ ಕಾಂಟ್ರಾಕ್ಟ್ ಇರುವಂಥ ಪ್ಲೇಯರ್ಸ್ಗಳಿಗೆ ಮಾತ್ರ ಈ ಸೆಟ್ ಆಫ್ ರೂಲ್ಸ್ಗಳು ಅಪ್ಲಿಕೇಬಲ್ ಆಗುತ್ತೆ. ವೆರಿ ಫ್ಯೂ ಮೆಂಬರ್ಸ್ ಇದ್ದಾರೆ ಸೆಂಟ್ರಲ್ ಕಾಂಟ್ರಾಕ್ಟ್ ಅಲ್ಲಿ. ಸೊ ಆ ಪ್ಲೇಯರ್ಸ್ ರೋಹಿತ್ ಶರ್ಮಾ ಅವರೆಲ್ಲ ಹಾಕುವಾಗಿಲ್ಲ ಪರ್ಮಿಷನ್ ಇಲ್ದಂಗೆ. ಸೊ ಇರುವಂಥ ಪ್ಲೇಯರ್ಸ್ಗಳಲ್ಲಿ ಸೆಂಟ್ರಲ್ ಕಾಂಟ್ರಾಕ್ಟ್ ಇರುವಂಥವ್ರು ಯಾರು ಕೂಡ BCCI ನ ಅಪ್ರೂವಲ್ ಇಲ್ದಂಗೆ, ಪರ್ಮಿಷನ್ ಇಲ್ದಂಗೆ ಸೋಷಿಯಲ್ ಪೊಲಿಟಿಕಲ್ ಡ್ರಾಮಾದಲ್ಲಿ ಇನ್ವಾಲ್ವ್ ಆಗೋವಾಗಿಲ್ಲ ಅಂತ ಒಂದು ಸೆಟ್ ಆಫ್ ರೂಲ್ಸ್ಗಳಿದೆ. ಸೊ ಅದರಿಂದ ಪೋಸ್ಟ್ ಆಗ್ತಾ ಇಲ್ಲ ಅಂತ ನಾವು ಅನ್ಕೋಬಹುದು. ಅಂದ್ರೆ ಕ್ಲಿಯರೆನ್ಸ್ ತಗೊಂಡ್ಬೇಕಾದ್ರೆ, ಪರ್ಮಿಷನ್ ತಗೊಂಡ್ಬೇಕಾದ್ರೆ ಹಾಕ್ಬೋದು, ಇಲ್ಲ ಅಂತಲ್ಲ, ಬಟ್ ಪರ್ಮಿಷನ್ ಕೊಡ್ಬೇಕಲ್ಲ BCCI. ಗೊತ್ತಿರೋದೆ ನಿಮಗೆ, ಹೈ ಡ್ರಾಮಾ ನಡೀತಾ ಇದೆ, ಎಲ್ಲ ಬುಕ್ ಆಗೋಗ್ಬಿಟ್ಟಿದಾವ ಗುರು. ನ್ಯೂಸ್ ಚಾನಲ್ಗಳೇ ಬುಕ್ ಮಾಡ್ಕೊಂತಾರೆ, BCCI ನ ಬುಕ್ ಮಾಡ್ಕೊಳ್ಳೋದಕ್ಕಾಗತ್ವ ಪೊಲಿಟಿಕಲ್ ಪಾರ್ಟಿಗಳು. ಸೊ ದೊಡ್ಡ ವಿಚಾರ ಏನಲ್ಲ. ಸೊ ಕ್ಲಿಯರೆನ್ಸ್ ಕೊಡಲ್ಲ, ನೀವು ಪೋಸ್ಟ್ ಹಾಕಲ್ಲ, ಅದು ಗೊತ್ತಿರುವಂಥ ವಿಚಾರನೇ. ಸೊ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿತ್ತು ಅಂದ್ರೆ, ಅಥವಾ ಅವ್ರು ಸೆಂಟ್ರಲ್ ಕಾಂಟ್ರಾಕ್ಟ್ ಇಲ್ಲ ಅಂದ್ರೆ ಪೋಸ್ಟ್ ಹಾಕ್ಬಿಡೋರು ಅಂತ ಕೇಳ್ತು ಅಂದ್ರೆ, ಅದು ಅವರ ಪರ್ಸ್ಪೆಕ್ಟಿವ್, ಅದು ಅವರ ವಿವೇಚನೆ. ಇಲ್ಲಿ ಹೆಂಗ್ ಗೊತ್ತಾಗಿರೋ ಒಂಥರ, ಹೌದು ಈ ಸೆಂಟ್ರಲ್ ಕಾಂಟ್ರಾಕ್ಟ್ ಅಲ್ಲಿ ಇದಾರೆ ಅಂಡ್ ಈ ಸೆಟ್ ಆಫ್ ರೂಲ್ಸ್ ಒಳಗಡೆ ಇದಾರೆ ಅಂಡ್ ಅದಕ್ಕೆ ಪೋಸ್ಟ್ ಆಗ್ತಿಲ್ಲ ಅಂತ ನಾವು ಅನ್ಕೊಬಹುದು. ಓಕೆ, ಒಂದು ಆಯಾಮ ಓಕೆ. ಬಟ್ ಇನ್ನೊಂದು ಆಯಾಮ ತಗೊಂಡು ನೋಡ್ತು ಅಂದ್ರೆ, ಹೌದು ಇದು ಮೇನ್ ಆಯಾಮನೇ ಇದು. ಇನ್ನೊಂದು ಆಯಾಮ ತಗೊಂಡು ನೋಡ್ತಾರೆ, ಬೇರೆ ಸೆಲೆಬ್ರಿಟೀಸ್ಗಳು, ದೊಡ್ಡ ಸೆಲೆಬ್ರಿಟೀಸ್, ಟಾಪ್ ಸೆಲೆಬ್ರಿಟೀಸ್, ಸೋ ಕೋಲ್ಡ್ ಇದಾರಲ್ಲ, ಆಮೀರ್ ಖಾನ್, ಸಲ್ಮಾನ್ ಖಾನ್, ಆ ಖಾನ್, ಈ ಖಾನ್, ಅವರು ಇವರು ಲೇಡೀಸ್ಗಳು ತಗೊಬೋದು. ಫಾರ್ ದಟ್ ಮ್ಯಾಟರ್ ಯಶೇ ತಗೋಬಹುದು, ಎಲ್ಲರೂ ತಗೋಬಹುದು. ಎಷ್ಟು ಮಾತ್ರ ಅಂತಲ್ಲ, ಎಲ್ಲಾರನ್ನೂ ತಗೊಳ್ಳಿ, ಟಾಪ್ ಸೆಲೆಬ್ರಿಟೀಸ್ಗಳನ್ನ ತಗೊಳ್ಳಿ. ಸೊ ಯಾರು ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇಲ್ಲ? ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್, ಆಯ್ತಾ? ಇಲ್ಲಿ ಇಂಡಿಯಾದಲ್ಲಿ ಮಾತ್ರ ಅಂತಲ್ಲ, ಎಲ್ಲೇ ಆಗಿರ್ಲಿ, ಒಂದು 25 ಜನ ಈ ಸ್ಟ್ರಗಲ್ ಅಲ್ಲಿ, ಪ್ರೊಟೆಸ್ಟ್ ಅಲ್ಲಿ ಹೋಗ್ಬಿಟ್ಟು ಸತ್ರು ಅನ್ನೋವರೆಗೂ ಯಾರು ಎಚ್ಚೆತ್ಕೊಳಲ್ಲ, ಯಾರು ತಲೆ ಕೆಡ್ಸ್ಕೊಳಲ್ಲ. ಒದೆ ತಿನ್ಲಿ, ಪ್ರೊಟೆಸ್ಟ್ ಮಾಡ್ತಾರ ಮಾಡಲಿ, ಏನಾರು ಮಾಡ್ಕೊಂಡು ಸಾಯ್ಲಿ. ಸೊ ಈ ಥರ ಅಷ್ಟೇನೆ. ಯಾರಾದರೂ ಒಂದು 10-15 ಜನ ಸತ್ತವ್ರೆ ಅಂದರೆ ಮಾತ್ರ ಒಂದು ರೇಂಜಿಗೆ ತಲೆ ಕೆಡ್ಸ್ಕೊಂಡು ಪೋಸ್ಟ್ಗಳು ಅದು ಇದೆಲ್ಲ ಹಾಕಂತಾರೆ. ಅದು ಬಿಡ್ತು ಅಂತಂದರೆ ಇಲ್ಲಾಂದ್ರೆ ತಲೆನೇ ಕೆಡ್ಸ್ಕೊಳಲ್ಲ. ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ ಅಷ್ಟೇ. ಸುಮ್ಮನೆ ತಗೊಂಡು ಎಲ್ಲರೂ ಇಲ್ಲಿ ಏನು ಅನ್ಕೊಂಡಿದ್ರು ಎಲ್ಲರೂ? ಎಲ್ಲರೂ ಇಲ್ಲೇನು ಸಮಾಜ ಸೇವೆ ಮಾಡಬೇಕು ಅಂತ ಅವ್ರೆ ಅಂತ ಅನ್ಕೊಂಡಿದ್ದೀರಾ? ಎಲ್ಲೋ ಫ್ಯೂ ಮೆಂಬರ್ಸ್ ಆ ಥರ ಇರೋದು. ಅಂದರೆ ಸಮಾಜ ಸೇವೆ ಮಾಡಬೇಕು ಅಂತ ಒಳಗಡೆಯಿಂದ ಬರೋದು. ಪ್ರತಿಯೊಬ್ಬರಿಗೂ ಸಮಾಜ ಸೇವೆ ಮಾಡಿ ಅಂತ ಹೇಳೋದಕ್ಕೆ ಆಗೋದಿರೋದು, ಅವ್ರಿಗೆ ಬರಬೇಕು. ಸೊ ಅವರ ಪರ್ಸ್ಪೆಕ್ಟಿವ್,
ಇವಾಗ ಬಂದ್ಬಿಟ್ಟು ನನ್ನ ಮೇಲೆ ನೀವು ಹೆರಕ್ಕಾಗುತ್ತಾ, ನೀನು ಸಮಾಜ ಸೇವೆ ಮಾಡೋರು, ನೀನು ಯಾಕೆ ಮಾಡ್ತಾ ಇಲ್ಲ ಸಮಾಜ ಸೇವೆ, ನೀನು ಯಾಕೆ ಪೋಸ್ಟ್ ಆಗ್ತಾ ಇಲ್ಲ, ನೀನು ಆ ಪೋಸ್ಟ್ ಹಾಕು, ನೀನು ಈ ಪೋಸ್ಟ್ ಹಾಕು. ಅದು ಅವರ ಪರ್ಸ್ಪೆಕ್ಟಿವ್ ಗುರು. ನೀನು ಹಾಕೋ ಗುರು ಪೋಸ್ಟ್ನ, ಅದು ಅವರ ವಿವೇಚನೆ, ಅದು ಅವರ ಥಾಟ್ ಪ್ರೋಸೆಸ್ಸು. ಹೌದು ನಿಂತ್ಕೊಬೇಕು ಇಲ್ಲ ಅಂತ ಅಲ್ಲ, ಬಟ್ ಯಾವಾಗ ಎಚ್ಚೆತ್ಕೊಂತಾರೆ ಅಂದರೆ ಯಾವಾಗ ಪೋಸ್ಟ್ಗಳು ಬರ್ತವೆ ಅಂದರೆ ಯಾರು ಸತ್ತಾಗ ಹಂಗೆ ಹಿಂಗೆ ಆದಾಗ ಆ ಟೈಮಲ್ಲಿ ಬರ್ತವೆ ಪೋಸ್ಟ್. ನಿಮ್ಗೆ ಗೊತ್ತಿರೋ ಹಾಗೇನೆ, ಏನಿದೆ ಗೊತ್ತಿಲ್ಲ ಅಂತೇನಿಲ್ಲ. ಸತ್ತಾಗ ಒಂದು 20-25 ಜನ ಸಾಯ್ಲಿ, ಬರಲ್ಲ ಅಂದರೆ ಕೇಳ್ಕೊಳ್ಬೇಕಾದ್ರೆ ವಿರಾಟ್ ಕೊಹ್ಲಿ ಒಂದು ಪೋಸ್ಟು ಅವಾಗ ಬರುತ್ತೆ. ಅದು ಪ್ರೊಟೆಸ್ಟ್ ಅಲ್ಲ, ಅದು ಬೇರೆ ಆಗುತ್ತದು. ಅದು ಸತ್ತಾಗ ಒಂಥರ ಸಂತಾಪ ಸೂಚನೆ ಬೇರೆ, ಪ್ರೊಟೆಸ್ಟಲ್ಲಿ ಇನ್ವಾಲ್ವ್ ಆಗೋದೇ ಬೇರೆ. ಸೊ ಪ್ರೊಟೆಸ್ಟಲ್ಲಿ ಸಪೋರ್ಟ್ ಕೊಡೋದೇ ಬೇರೆ, ಸತ್ತಾಗ ಅದಕ್ಕೆ ಸಂತಾಪ ಸೂಚಿಸೋದೇ ಬೇರೆ. ಸೊ ಯಾರು ಇಲ್ಲಿ ಬೇಸಿಕಲಿ ಪ್ರೊಟೆಸ್ಟ್ಗಳಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಟಾಪ್ ಸೆಲೆಬ್ರಿಟೀಸ್ ಏನಿದ್ದಾರೆ, ಸೊ ಅವರು ಪ್ರೊಟೆಸ್ಟ್ಗಳಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಸೊ ಇವ್ರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋದು, ಹಂಗೆ ಹಿಂಗೆ ಸಪೋರ್ಟ್ ಮಾಡೋದು, ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಿಲ್ಲ ಯಾರಿಗೂ. ಸೊ ಇದು ಕ್ಲಿಯರ್ ಕಟ್ ಕ್ಲಾರಿಟಿ. ಏನಕ್ಕೆ ಪೋಸ್ಟ್ ಆಗ್ತಾಯಿಲ್ಲ, ಯಾರು ಏನಕ್ಕೆ ಪೋಸ್ಟ್ ಆಗ್ತಾ ಇಲ್ಲ ಅಂತಂದರೆ ಈ ನೀಟ್ ಎಕ್ಸಾಮಿನೇಷನ್ ರಿಲೇಟೆಡು ಆ್ಯಂಡ್ BJP ಅಗೇನ್ಸ್ಟು ಏನಕ್ಕೆ ಪೋಸ್ಟ್ ಆಗ್ತಿಲ್ಲ ಅಂದರೆ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ. ಅವರು ರೆಡಿ ಇಲ್ಲ. ಆ್ಯಂಡ್ ಅವರ ವಿವೇಚನೆ ಅದಲ್ಲ, ಅವ್ರ ವಿವೇಚನೆನೇ ಬೇರೆ ಇದೆ. ಸೊ ಇಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋದು ಯಾರಿಗೂ ಕೂಡ ಇಲ್ಲ, ಅಂದರೆ ಟಾಪ್ ಸೆಲೆಬ್ರಿಟೀಸ್ ನಾನು ಹೇಳ್ತಾ ಇರೋದು. ಸೊ ಇದು ಕ್ಲಿಯರ್ ಕಟ್ ಕ್ಲಾರಿಟಿ. ಆ್ಯಂಡ್ BCCI ರೂಲ್ಸಲ್ಲೂ ಕೂಡ ಇದೆ, ಎಲ್ಲೂ ಕೂಡ ಇನ್ವಾಲ್ವ್ ಆಗೋವಾಗಿಲ್ಲ ಅಂತ. ಸೊ ಇದಕ್ಕೋಸ್ಕರ ನಾವು ಕ್ಲಾರಿಟಿ ತೊಗೊಬೋದು, ವಿರಾಟ್ ಕೊಹ್ಲಿನೂ ಪೋಸ್ಟ್ ಆಗ್ತಾ ಇಲ್ಲ ಅಂತ. ಆ್ಯಂಡ್ ಟಾಪ್ ಸೆಲೆಬ್ರಿಟೀಸ್ಗೆ ಅವ್ರಿಗೇನು ಗೈಡ್ಲೈನ್ಸ್ಗಳು BCCI ಥರ ಸೋರ್ಟ್ ಆಫ್ ಗೈಡ್ಲೈನ್ಸ್ಗಳು ಏನೂ ಇರೋದಿಲ್ಲ. ಸೊ ಅವ್ರು ಹೆಂಗೆ ಬೇಕಾದ್ರೂ ಪೋಸ್ಟ್ಗಳನ್ನ ಹಾಕೋಬೋದು. ಬಟ್ ಅವ್ರು ಏನಕ್ಕೆ ಆಗ್ತಿಲ್ಲ ಅಂತಂದರೆ ಯಾರಿಗೂ ಕೂಡ ಈ ಸೋಷಿಯಲ್ ಪೊಲಿಟಿಕಲ್ ಡ್ರಾಮಾದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅವ್ರಿಗೆ ಎಲ್ಲರೂ ಬೇಕು.